ದಾವಣಗೆರೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಸಿ ಮತ್ತು ಡಿ ಗ್ರೂಪ್ನ 4 ಕಾರ್ಮಿಕರನ್ನು ವಜಾಗೊಳಿಸಿರುವುದನ್ನು ಖಂಡಿಸಿ ಹಾಗೂ ಕಾರ್ಮಿಕರಿಗೆ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಎಐಯುಟಿಯುಸಿ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ. 2 ದಿನಗಳಿಂದ ಆಸ್ಪತ್ರೆ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿರುವ ಹೋರಾಟಗಾರರು ವಜಾಗೊಳಿಸಿರುವ 4 ಕಾರ್ಮಿಕರನ್ನು ಮರು ನೇಮಕ ಮಾಡುವ ಜೊತೆಗೆ 8 ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಗಂಟೆಗಳ ಕೆಲಸದ ಅವಧಿ ಖಚಿತಪಡಿಸುವುದು, ಸಮಯಕ್ಕೆ ಸರಿಯಾಗಿ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಸುಮಾರು 25 ವರ್ಷಗಳಿಂದ ವಿವಿಧ ಏಜೆನ್ಸಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ 23 ಕಾರ್ಮಿಕರು ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ದುಡಿದರೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ವೇತನ ಚೀಟಿ, ರಜೆ ಸೌಲಭ್ಯಗಳು ಹಾಗೂ ಇತರೆ ಹಕ್ಕುಗಳನ್ನು ನೀಡದೆ ಕಾರ್ಮಿಕರನ್ನು ಶೋಷಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಅನ್ಯಾಯವಾಗಿ ವಜಾಗೊಳಿಸುವುದನ್ನು ಒಪ್ಪೋದಿಲ್ಲ. ಅನ್ಯಾಯವಾಗಿ ಕಾರ್ಮಿಕರ ವಜಾವನ್ನು ಒಪ್ಪೋದಿಲ್ಲ. ಬೇಕೇ ಬೇಕು. ಕಾರ್ಮಿಕರಿಗೆ ವೇತನ ಚೀಟಿ ನೀಡದೇ ಇರುವ ಏಜೆನ್ಸಿಯನ್ನು ರದ್ದುಗೊಳಿಸಿ. ಕಾರ್ಮಿಕರಿಗೆ ರಜಾ ಸೌಲಭ್ಯಗಳನ್ನು ನೀಡದೇ ಇರುವ ಏಜೆನ್ಸಿಯನ್ನು ರದ್ದುಗೊಳಿಸಿ. 25 ವರ್ಷದಿಂದನೂ ಇಲ್ಲಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ಡ್ಯೂಟಿ ಮಾಡ್ತಿದ್ದೇವೆ ಸರ್. 25 ವರ್ಷದಿಂದನೂ ಹಳ್ಳಿಯಿಂದನೂ ಬರ್ತಿದ್ದೇವೆ ಸರ್. ಬೆಳ್ಳುಡಿಯಿಂದ ಬರ್ತಿದ್ದೇನೆ ನಾನು ಡ್ಯೂಟಿಗೆ. 25 ವರ್ಷದಿಂದನೂ ಕೆಲಸ ಮಾಡಿದ್ದೇನೆ ನಾನು ಇಲ್ಲಿ. ಇದ್ದಕ್ಕಿದ್ದಂಗನ ಅವತ್ತಿನ ದಿನ ನಮಗೆ ತೊಂದರೆ ಕೊಟ್ಟು ನಮ್ಮನ್ನ ಅಷ್ಟು ಎಲ್ಲ ಕ್ಲೀನಾಗಿ ತೊಳೆಸಿ ಎಲ್ಲ ಇದು ಮಾಡಿದ್ರು ಸರ್. ಆಮೇಲೆ ನಾವು ಎಲ್ಲ ಇಬ್ಬರೇ ಇದ್ವಿ. ಇಷ್ಟು ದೊಡ್ಡ ಲೇಬರ್ ರೂಮು ಹೆರಿಗೆ ಕೋಣೆ ಅದಿಷ್ಟನ್ನು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆ ತನಕನೂ ತೊಳೆದ್ವಿ ನಾವು. ಹಸುವಾಗಿತ್ತು ಅಂದು ನಾನು ಊಟ ಉಣ್ಬೇಕನ್ನೋ ಅನ್ನಿಸ್ತು. ಹೊಟ್ಟೆಸ್ಕೊಂಡಿದ್ವಿ ನಾವು ಇಬ್ಬರೇ ಇದ್ವಿ ಲೇಬರ್ ಕೋಣೆ ತೊಳ್ಯಾಕಾರ. ಆಮೇಲೆ ಹೊಟ್ಟೆಸ್ತತಿ ಏನಾರ ತರ್ಸೋನತ್ತಿದ್ದು ನನ್ನ ಕೈ ಹೇಳ್ದೆ 100 ರೂಪಾಯಿ ರೊಕ್ಕ ನಾನು ಬೇರೆ ಅಟೆಂಡ್ರ್ ಹತ್ರ ನಾನು ಕೊಟ್ಟು ಬಂದಿದ್ದೆ. ಊಟ ತರಿಸ್ಕೊಡ್ರಿ, 2 ಊಟ ಇಡ್ಲಿ ವಡಿ ತಂದು ಕೊಡ್ರಿ, ಹೊಟ್ಟೆಸ್ತತಿ ಅಂತ ಅಂದೆ ಸಹ ನಾನು. ಊಟ ತರಕಂತ ಕೊಟ್ಟು ಮತ್ತೆ ಕೆಲ್ಸಕ್ಕೆ ಬಂದೆ ನಾನು ಒಳಗೆ. ತಂದದರೇನಂತ ನಾನು ಯಾವ ಕಡೆಗಿನೂ ನೋಡಲಿಲ್ಲ ಸರ್. ನಾನು ದುಡ್ಡು ಕೊಟ್ಟಿದ್ದು 100 ರೂಪಾಯಿ. ನನಗೆ ಊಟದ ಮೇಲೆ ಅಷ್ಟೇ ಜ್ಞಾನ ಇತ್ತು ಹೊರತು ಇನ್ನೊಂದು ನಾನು ಹಣ ಯಾರ ಹತ್ರ ಇಸ್ಕೋಬೇಕು ಅನ್ನೋದು ಜ್ಞಾನ ಇಲ್ಲ ನನಗೆ. ನಾನು ಕೊಟ್ಟದ್ದು ಹಣ ನಾನು ಊಟ ತಂದರನಂತ ನಾನು ಇಸ್ಕೊಳಕ್ಕಂತ ಹೋದೆ ಸರ್. ಆ ಅಜ್ಜಿ ನಾನು ಊಟ ತಂದಿಲ್ಲವ, ಯಾರು ಬರಲಿಲ್ಲ ನಿನಗೆ ಊಟ ತರಿಸ್ಕೊಡಕ್ಕೆ, ಯಾರು ಕೂಟಗಾರ ತರಿಸ್ಕೆ ನೀನು ಅಂದು ಮತ್ತೆ ನಾನು ದುಡ್ಡು ಕೊಟ್ಟದ್ದು ಒಳ್ಳೆ ನನಗೆ ಕೊಟ್ಟಲು ಸರ್. ಆ ಕೊಟ್ಟುಬಿಟ್ಟಲ್ಲ ಮತ್ತೇನು ಮಾಡೋದಾಯ್ತವ. ಮತ್ತು ಇನ್ನೇನು ನಿರ್ವ ಎಲ್ಲ ಮತ್ತು ಒಟ್ಟು ಹಸುವಾಗೈತಿ. ಮತ್ತು ಯಾರು ಕೂಟಗಾರ ತರಿಸ್ಕೊಂತ ಬಂದು ತಗೊಂಡು ಸಹ ನಾನು ಆ ಕಡೆಗೆ ಯಾರು ಬಂದು ನನಗೆ ಕ್ಯಾಮ್ರಾ ತೆಗೆದು ಫೋಟೋ ಹೊಡೆದಾಕಿದಾರ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಎತ್ತುತ್ತಲ್ಲ ರೆಡ್ ಅಂಗಿನಾಗ ಸಿಕ್ಕಿದೆ ಅಂದು ನಮ್ಮನ್ನ ಇದ್ಕಿದ್ದಂಗೆ ಯಾರು ಇದ್ರಿ ಅಂತ ಕೇಳಿದ್ರು ಅಲ್ಲಿ ಒಳಗೆ ಹೊರಗಡೆಗೆ. ನಾನು ಅವ್ರು ಏನು DC ಅನ್ನೋದು ಗೊತ್ತಿಲ್ಲ, ಇವ್ರು ಏನು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಾವು ಯಾಕೆ ಕೆಲಸದಿಂದ ತಗೋರ ಸರ್, ಅವತ್ತು ನಾಗಲಕ್ಷ್ಮಿ ಮೇಡಮ್ ಬಂದಿದ್ರು ಅವ್ರು ಇಲ್ಲಿಗೆ. ಬಂದಾಗ ಅವರು ಬೇರೆ ರೀತಿ ಹೇಳಿದ್ರು ಸರ್. ಇಲ್ಲಿ ಹೊರಗಡೆ ಮೆಡಿಷನ್ ಬರ್ಕೊಡ್ತಾರೆ, ಹೊರಗಡೆ ಬ್ಲಡ್ ಟೆಸ್ಟ್ ಕೊಡ್ತಾರೆ ಅಂತ ಆಯಮ್ಮ ಅದ್ರ ಮೇಲೆ ಕಂಪ್ಲೇಂಟಿಗೆ ಬಂದಿತ್ತು ಸರ್. ಅವತ್ತು ಬಂದಾಗ ಎಲ್ಲ ನಾವು ವಾಶ್ ಗೀಶ್ ಎಲ್ಲ ಮಾಡಿದ್ವಿ ಸರ್. ಪಾಪ ಅವರು ಲೇಬರ್ ರೂಮ್ ಎಲ್ಲ ತೊಳೆದು ಎಲ್ಲ ತೊಳೆದು ಊಟಕ್ಕೆ ಅಂತ ಬೇರೆಯವ್ರ ಕೈಯೇ 100 ರೂಪಾಯಿ ಕೊಟ್ಟಿದ್ರಂತ ಸರ್. ಪಾಪ ಅವರು ತಿಂಡಿ ಇಲ್ಲಮ್ಮ ಖಾಲಿ ಆಗೈತಿ, ತಗೊಂಡು ನಿನ್ನ ದುಡ್ಡು ಅಂತ ವಾಪಸ್ ಕೊಡ್ತೀವಿ. ಅದೇ ಆ ಕಡೆಯಿಂದ ಬರ್ತಾ ಯಾರೋ ಫೋಟೋ ತೆಗೆದು ಇವ್ರಿಗೆ ಕೊಟ್ಟಾರಂತ ಸರ್, DC ಆಫೀಸ್ಗೆ. ಅದಿಷ್ಟಕ್ಕೆ ಇವ್ರು ಏನೋ ನಮಗೆ ಫಸ್ಟಿಗೆ ರೀಸನ್ ಏನೂ ಕೊಟ್ಟಿಲ್ಲ ಸರ್. ಇವ್ರು ತೆಗಿತಾವಿಲ್ಲ. ಇದಕ್ಕಿದ್ದಂಗೆ ಬಂದು ಅವ್ರು 4 ಜನ ಕರೆದು ಇಲ್ಲ ನಿಮಗೆ DC ತೆಗ್ದಾರೆ ಹೋಗ್ರಿ ಅಂತ ಮನೆ ಕಳಿಸಿದ್ರು ಸರ್. ಮತ್ತೆ ಇನ್ನೊಂದು ಸಲ ಬಂದರು ಸರ್. ಅಲ್ಲ ಸರ್ ತಗೋರಿ, ಇಲ್ಲ ನನ್ನ ಕೈಯಲ್ಲಿ ಏನಿಲ್ಲ DC ಹತ್ರ ಹೋದ್ರು ಸರ್. DC ಹೇಳಿದರು ನಿಮ್ದು ಯಾವ ಹಾಸ್ಪಿಟ್ಲು, ನಿಮ್ಗೆ ಯಾವ ಮಧು ಸರ್ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರಂತ ಸರ್ DC ಆಫೀಸ್ನವರು. ಮತ್ತು ಇಲ್ಲಿ ಬಂದರು ಸರ್. ಇಲ್ಲ ನಾನು ಅಲ್ಲಿದ್ದಾನೆ ಬಂದರೆ ನಾನು ತಗೊಂತಾನೆ ಅಂದ ಆಮೇಲೆ ಹೋದ್ರು ಸರ್. ಆಮೇಲೆ ನೆಕ್ಸ್ಟ್ ಏನು ಸರ್ ಡ್ಯೂಟಿ ಅಂದರೆ ಬೆಳಗ್ಗೆ ನಾವು 7:15 ಬರುತ್ತೆ ಸರ್. 7:15 ಬಂದು ನಮಗೆ ಊಟಕ್ಕೆ ಬಿಡಲ್ಲ ಸರ್. ಫಸ್ಟು ಮೇನ್ ತಿಂಡಿಗೆ ಬಿಡಲ್ಲ. ಏನಾರ ಕೇಳಿದ್ರೆ ಏನಂತಾರೆ ಸರ್, ಹೋಗಿ ಮುಚ್ಚಂಗೆ ಕೆಲಸ ಮಾಡೋಗ್ರಿ ಅಂತಾರೆ ಸರ್. ಆಮೇಲೆ 2 ಗಂಟೆ 8ರಿಂದ 2 ಗಂಟೆ ಒಬ್ಬರು ಹತ್ರ ಉರಿಬೇಕು ಸರ್. 2ರಿಂದ ಮತ್ತು ರಾತ್ರಿ 8 ಗಂಟೆ ಮಟ್ಟ ನಾವು ಹೋಗತ್ತಿ. ಇಲ್ಲಿದ್ದ ಹೊರಗಡೆ ಹೋಗಿ 9:15 ಆಗುತ್ತೆ ಸರ್. 9:15 ಹೋಗಿ ನಾವು ಹಳ್ಳಿ ಒಳಗೆ ಹೋಗೋರು ಸರ್. ಹಳ್ಳಿಗೆ ಹೋದಾರು ನಾವು ಯಾವಾಗ ಅಡುಗೆ ಮಾಡ್ಕೊಂಡು ಉಂಡು ಮತ್ತು ಯಾವಾಗ ಇರ್ಬೇಕು ಸರ್. 5 ನಿಮಿಷ ಬೆಳಗ್ಗೆ ಲೇಟಾಗಿ ಬರೋಂಗಿಲ್ಲ ಸರ್. ಬೆಳಗ್ಗೆ ಬರೋದು ಅಷ್ಟೇ ಕೇಳ್ತಾರೆ ಸರ್. ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ರಿ ಬೇಕಾದ್ರೆ ಮಾಡ್ಬೋದು, ಬೇರೆ ಬರ್ಕೊಟ್ಟು ಹೊರಗಡೆ ಹೋಗ್ರಿ ಅಂತಾರೆ ಸರ್. ಆಮೇಲೆ ಏನಾರು ಹೇಳಿದ್ರೆ ಮೆಟ್ರನ್ ಹೋಗಿ ಗಡಗಡ ಮಧು ಸರ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಸರ್. ನಮ್ಮದು ಇವ್ರು ಅದಾರ ಲೋಕಲ್ನವ್ರು ಇದ್ದಾರೆ ಸರ್. ವಿಶ್ವನಾಥ್ ಸರ್ ಅಂತ ಇದ್ದಾರೆ ಸರ್. ದಾವಣಗೆರೆ ಏಜೆನ್ಸಿಯರ್ ಅದಾರ ಸರ್.